ಹುನಗುಂದ ತಹಶೀಲ್ದಾರ್ ಕಚೇರಿಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಕಾರ್ಯಪಡೆ ಸಮಿತಿ ಸಭೆ. ಹುನಗುಂದ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕಾಗಿ ತಾಲೂಕು ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ಹುನಗುಂದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯಿತು. ಹುನಗುಂದ ಹಾಗೂ ಇಳಕಲ್ ಅವಳಿ ತಾಲೂಕುಗಳಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳ ಕುರಿತು ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ಪ್ರದೀಪ್ ಕುಮಾರ್ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದರು. ತಾಲೂಕಿನಾದ್ಯಂತ ಒಟ್ಟು 373 ಪೋಲಿಯೋ ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಆರೋಗ್ಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾ ಸಂಗಮೇಶ್ ಅಂಗಡಿ, ನಗರಸಭೆ ಆಯುಕ್ತ ಶ್ರೀನಿವಾಸ್ ಜಾಧವ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮುತ್ತಣ್ಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಉಮೇಶ್ ಮಾಟೂರ್, ಹುನಗುಂದ ಸಾರಿಗೆ ಘಟಕ ವ್ಯವಸ್ಥಾಪಕ ಅರವಿಂದ್ ಭಜಂತ್ರಿ, ಗುರುಲಿಂಗಪ್ಪ ಭಗ್ರಣ್ಣವರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ಸಭೆಯ ಅಂತ್ಯದಲ್ಲಿ ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕುಗಳಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಾರ್ವಜನಿಕರು ಸಹಕರಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದರು. ದೇಶಾದ್ಯಂತ ಪೋಲಿಯೋ ವ್ಯಾಕ್ಸಿನ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದು ಹುನಗುಂದ ತಾಲೂಕಿನಲ್ಲಿ ಅತಿ ಸಕ್ಸಸ್ಫುಲ್ ಆಗಿ ಅತಿ ಹೆಚ್ಚಿನ ಪ್ರತಿಶತವಾಗಿ ವ್ಯಾಕ್ಸಿನೇಷನ್ ನಾವು ಮಾಡಿದ್ದೇವೆ. ಸೊ ಅದೇ ಕಂಟಿನ್ಯೂ ಮಾಡಿಕೊಂಡು ಈ ಸರಿ ಕೂಡ ಹೆಚ್ಚಿನ ಪ್ರತಿಶತದಲ್ಲಿ ನಮ್ಮ ತಾಲೂಕಿನಲ್ಲಿ ಹಾಗೂ ಇಳಕಲ್ ತಾಲೂಕಿನಲ್ಲಿ ಹೆಚ್ಚಿನ ಪ್ರತಿಶತದಲ್ಲಿ ಮಾಡುವಂಥ ನಿಟ್ಟಿನಲ್ಲಿ ನಾವು ವೆಹಿಕಲ್ಸ್ ಏನಿದೆ ಆ ದಿವಸ ಹೆಂಗೂ ಸಂಡೇ ಇದೆ. ನೀವು ಯಾವುದೇ ಇಲಾಖೆ ನಿಮಗೆ ಏನಾದರೂ ಇನ್ಫ್ಲುಯೆನ್ಸಸ್ ಮಾಡಿದರೆ ನನಗೆ ಕಾಲ್ ಮಾಡಿ ನಾನು ಮತ್ತೆ ಮಾತಾಡ್ತೀನಿ. ಎಲ್ಲ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳಿದ್ರೆ ಸಂಡೇ ಇರೋದ್ರಿಂದ ನಿಮ್ಮ ಇಲಾಖೆಯದ್ದು ಕೆಲಸಗಳು ಆದಷ್ಟು ಇರೋದಿಲ್ಲ. ನಿಮ್ಮ ವೆಹಿಕಲನ್ನು ಅಲಾಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಕಳಿಸ್ಕೊಡಿ. ಮಾರ್ನಿಂಗ್ ಎಷ್ಟು ಗಂಟೆಗೆ ಬರೋದು? ಸ್ಯಾಟರ್ಡೇನೇ ಬರ್ತಾರೆ. ಮಾರ್ನಿಂಗ್ ಎಷ್ಟು ಗಂಟೆಗೆ ಯೂಸ್ ಮಾಡ್ತೀರಿ? 6 ಗಂಟೆ ಹೇಳ್ರಿ. ಆಮೇಲೆ ಅವ್ರದ್ದು ಡ್ರೈವರ್ ನಂಬರ್ಸ್ ವೆಹಿಕಲ್ ಜೊತೆಗೆ ನೀವು ಕಳಿಸ್ಕೊಡಿ. ಆಮೇಲೆ ಓನ್ಲಿ ಸಂಡೇ ಮಾತ್ರ ನೀವು ಸಂಡೇ 4 ಡೇಸ್. ಇದು ವೆಹಿಕಲ್ ಬಗ್ಗೆ ಆಯಿತು. ವ್ಯಾಕ್ಸಿನ್ ಎಲ್ಲ ಚೆನ್ನಾಗಿ ನೋಡ್ಕೊಡ್ರಿ. ಸೆಕೆಂಡ್ಸಿ ಎಲ್ಲಿ ಲೂಸ್ ಆಗಬಾರ್ದು. ಈಗಿದವರೆಗೂ ಮಾಡ್ತಾ ಇದ್ವಿ ಈಗ. ಆಮೇಲೆ ಕೆಲವೊಂದು ಕಡೆ ಅಂಗನವಾಡಿ ಕಾರ್ಯಕರ್ತರು ಏನು ಹೇಳಿದ್ರಿ, ಹಾರ್ಡ್ಲಿ ಭಾಳ ಅಂದರೆ ಒಂದು 20-25 ಜನ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು PL. ಓಕೆ, ಇದು SIR ವರ್ಕ್ 29-30ರಿಂದ ಶುರು ಆಗ್ತದೆ. ಸೊ ಹಿಂಗಾಗಿ ಆ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಕಟ್ನಿಟ್ಟಾಗಿ ಹೇಳ್ರಿ 28 ಮತ್ತು 29 2 ದಿವಸ ಕಂಪ್ಲೀಟ್ ಮಾಡಲಿಕ್ಕೆ ಹೇಳ್ತಾರೆ. ಅವ್ರ ಏರಿಯಾ ಏನಿದೆ ಕಂಪ್ಲೀಟಾಗಿ 2 ದಿವಸ ಕವರ್ ಮಾಡಿ ಹೇಳ್ತಾರೆ. ಸೊ ದಟ್ ಅವರು 30ನೇ ತಾರೀಕು SIR ವರ್ಕ್ನ ಹಂಗೆ ಇನ್ಸ್ಟ್ರಕ್ಷನ್ಸ್. ಆಮೇಲೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಇದೆಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪಲ್ಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೂನ್ 28ರಿಂದ 4 ದಿನಗಳ ಕಾರ್ಯಕ್ರಮ ಇದು 31ರವರೆಗೆ ಇರ್ತದೆ. ಫಸ್ಟ್ ಡೇ ಬೂತ್ ಡೇ. ಆ 3 ದಿನ ಮನೆಗೆ ಹೋಗಿ ಉಳಿದಿರ್ತಕ್ಕಂಥ ಮಕ್ಕಳನ್ನ ಟ್ರೇಸ್ ಮಾಡೋದು. ಇದು ಮಾಡೋ ಉದ್ದೇಶ ಇಷ್ಟೇ, ನಮ್ಮ ಪಕ್ಕದ ದೇಶಗಳಾದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಮತ್ತು ಇಲ್ಲಿ ಬಾಂಗ್ಲಾ ಅಲ್ಲಿ ರೀಸೆಂಟಾಗಿ ಕೇಸ್ ಕಂಡು ಬಂದಿರೋದ್ರಿಂದ ನಮ್ಮ ದೇಶದಲ್ಲಿ ಆ ಥರ ಕೇಸ್ಗಳು ಕಾಣಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ನಾವು ವ್ಯಾಕ್ಸಿನ್ ಹಾಕ್ತಕ್ಕಂಥ ಒಂದು PDPV ಅಂತ ಇರ್ತದೆ, ವೆಸ್ಟರ್ನ್ ವಿರಾಟ್ ಪೋಲಿಯೋ ವ್ಯಾಕ್ಸಿನ್ ಅಂತೇಳಿ, ಪೋಲಿಯೋ ವೈರಸ್ ಅಂತೇಳಿ, ಅದು ಸೀವೇಜಲ್ಲಿ ಕಂಡು ಬಂದಿದೆ. ಸೀವೇಜ್ ಸ್ಟಡಿ ಮಾಡಿದಾಗ ನಮ್ಮ ಈ ಗಟಾರದಲ್ಲಿ ಸ್ಯಾಂಪಲ್ಸ್ ಮಾಡಿದಾಗ ಆದ್ದರಿಂದ ನಮಗೆ ನಾಳೆ ಇರ್ತಕ್ಕಂಥ ಮಕ್ಕಳಿಗೆ ಯಾರಿಗಾದರೂ ಪೋಲಿಯೋ ಅಟ್ಯಾಕ್ ಆಗ್ಬೋದು. 2000 ನಮ್ಮ ಇಂಡಿಯಾದಲ್ಲಿ 2011 ಲಾಸ್ಟ್ ಆಗಿರ್ಬೋದು. ಇಲ್ಲಿವರೆಗೂ ಯಾವ ಹೊಸ ಕೇಸ್ಗಳು ಕಂಡು ಬಂದಿಲ್ಲ. ಆದ್ದರಿಂದ ನಮ್ಮ ಭಾರತ ದೇಶ ಈಗ ಪೋಲಿಯೋ ಎಲಿಮಿನೇಷನ್ ಹೋಗ್ತಿದೆ. ಆದ ಕಾರಣದಿಂದ ತಾವು ಈ ಬೇರೆ ನಮ್ಮ ಅಂತರ ಇಲಾಖೆ ಇದು ಕಾರ್ಯಕ್ರಮ ಇರೋದ್ರಿಂದ ನಮಗೆ ಈಗ ICDSನವರು ಮತ್ತು ಶಾಲಾ ಟೀಚರ್ಸು ಮತ್ತು ಇರ್ತಕ್ಕಂಥ ಅರ್ಬನ್ ಏರಿಯಾದಲ್ಲಿ ನಮ್ಮ ಮುನ್ಸಿಪಾಲಿಟಿ ಮತ್ತು ನಗರಸಭೆಯವರು ಮತ್ತು ಹಳ್ಳಿಗಳಲ್ಲಿ ಇದು ನಮ್ಮ ತಾಲೂಕು ಪಂಚಾಯತಿಯವರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ನಮ್ಗೆ ವೆಹಿಕಲ್ ಆಗಲಿ ಮತ್ತು ಕರೆಂಟಿನ ವ್ಯವಸ್ಥೆ ಆಗಲಿ ಮತ್ತು TVಯವರು ಮತ್ತು ಸಾರಿಗೆ ಇಲಾಖೆಯವರು ಎಲ್ಲರೂ ನಾವು ಕೂಡ್ಕೊಂಡು ಮಾಡಿದ್ದಂದ್ರೆ
ಅದನ್ನೊಂದು 100% ರೀಚ್ ಆಗುತ್ತೆ. 100% ರೀಚ್ ಆಗೋದ್ರಿಂದ ನಾವು ಇದನ್ನು ಆದಷ್ಟು ಮುಕ್ತಗೊಳಿಸ್ಬೋದು ಅಂತೇಳಿ ನಮ್ಮ ಇದು ಅನಿಸಿಕೆ. ಆದ್ದರಿಂದ ಇನ್ನೊಂದು ಕಳಕಳಿ ಕೇಳ್ಕೊಳ್ತೀನಿ ಸಾಹೇಬರಿಗೆ, ಎಲ್ಲ ನಮ್ಮ ಬರ್ತಕ್ಕಂಥ ಎಲ್ಲ ಇಲಾಖೆಗಳು ಸ್ವಲ್ಪ ನೀವು ಕೇಳಿ ಆದಷ್ಟು ನಮಗೆ ಸಹಕಾರ ಮಾಡಿ ಕೇವಿಂದು ಭಾಳ ಸಲ್ಲೈತಿ. ಮತ್ತು ನಮಗೆ ಈಗ ವೆಹಿಕಲ್ಸ್ ಬಂತು ಹಳ್ಳಿಗಳಲ್ಲಿ ಈಗ ಮಳೆ ಗಾಳಿ ಟೈಮ್ ಆಗೋದ್ರಿಂದ ಕರೆಂಟಿಂದ ಅಸ್ತವ್ಯಸ್ತ ಆಗೋದ್ರಿಂದ ನಮ್ಮ ವೈರ್ ವ್ಯಾಕ್ಸಿನ್ ಇದು ಆಗ್ತಾರೆ ಪೊಟೆನ್ಷಿಯಲ್ ಆಗೋದು. ಅದು ಸ್ವಲ್ಪ ನೀವು ಹೆಚ್ಚಿನ ಕಾಳಜಿ ವಹಿಸಿ ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಂಡು ಹೆಲ್ಪ್ ಮಾಡ್ತೀನಿ. ಮತ್ತೆ ಯಾರು ಒಂದು